ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಇವಾಗ ಗ್ರೇಪ್ ಸೀಸನ್ ಅಲ್ವಾ, ಎಲ್ಲ ಕಡೆ ತುಂಬ ಗ್ರೇಪ್ಸ್ ಬಂದಿರುತ್ತೆ. ಎಲ್ಲ ಸೀಸನಲ್ ಫ್ರೂಟ್ಸ್ ಅನ್ನ ಆಯಾ ಸೀಸನ್ ಅಲ್ಲಿ ತಿನ್ಬೇಕು ಅಂತ ನೀವು ಕೂಡ ದ್ರಾಕ್ಷಿನ ಈ ತರ ತಿಂತಾ ಇದ್ರೆ ಹೆಲ್ತ್ ಅಪ್ಸೆಟ್ ಆಗೋದು ಪಕ್ಕ. ಅದು ಯಾವ ತರ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಗ್ರೇಪ್ಸ್ನ ಬೆಳೆಯುವಾಗ ತುಂಬಾನೇ ಪೆಸ್ಟಿಸೈಡ್ಸನ್ನು ಅದಕ್ಕೆ ಹೊಡೆದಿರ್ತಾರೆ. ಸೊ ಆ ಪೆಸ್ಟಿಸೈಡನ್ನು ನಾವೇನಾದರೂ ತಿಂದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರತ್ತಂತೆ. ಎಲ್ಲ ಫ್ರೂಟ್ಸ್ಗಿಂತ ಜಾಸ್ತಿ ಕೆಮಿಕಲ್ಸನ್ನು ಇದಕ್ಕೆ ಹೊಡೆದಿರ್ತಾರೆ. ಇದನ್ನು ನಾವೇನಾದರೂ ನೀಟಾಗಿ ವಾಶ್ ಮಾಡದೆ ಹಾಗೇನೆ ತಿಂದರೆ ಹೆಲ್ತ್ ಅಪ್ಸೆಟ್ ಆಗೋದು ಪಕ್ಕ. ಮಕ್ಕಳಿಗೆ ಕೊಡುವಾಗ, ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವರಿಗೆ ಕೊಡುವಾಗ, ಯಾರಿಗೆ ಕೊಡುವಾಗೂ ಜಸ್ಟ್ ನೀರಲ್ಲಿ ವಾಶ್ ಮಾಡಿ ಕೊಟ್ಟಿದ್ರೆ ಅದ್ರ ಕೆಮಿಕಲ್ಸು ಏನೂ ಹೋಗಲ್ಲ, ಹಾಗೇನೆ ಇರುತ್ತೆ. ಸೊ ಅದನ್ನು ಯಾವ ಥರ ವಾಶ್ ಮಾಡಬೇಕು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ. ಫಸ್ಟ್ 1 ಬಂಚ್ ಆಗುವಷ್ಟು ಈ ದ್ರಾಕ್ಷಿನ ತಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಈ ದ್ರಾಕ್ಷಿ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಮೆಥಡ್, ಬಟ್ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಈ ತರ ವಾಶ್ ಮಾಡಿ ತಿಂದ್ರೆ ಕೆಮಿಕಲ್ಸ್ ಎಲ್ಲ ಹೋಗತ್ತೆ ಅಂತ. ಸೊ ಗ್ರೇಪ್ಸ್ ಫುಲ್ ಮುಳುಗುವಷ್ಟು ನೀರನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ತರ ಗ್ರೇಪ್ಸ್ ಫುಲ್ ಮುಳುಗೋ ತರ ನೀರನ್ನ ಹಾಕ್ಬಿಟ್ಟು ಆಮೇಲೆ 1 ರಿಂದ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಈ ತರ ಕ್ರಿಸ್ಟಲ್ ಸಾಲ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೆಮಿಕಲ್ ಫ್ರೀ ನ್ಯಾಚುರಲ್ ಅಯೋಡಿನ್ ಸಾಲ್ಟ್. ಇದು ಎಲ್ಲಿ ಸಿಗುತ್ತೆ, ಯಾವ ಥರ ಯೂಸಸ್ ಇದೆ, ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಈ ಥರ ಸಾಲ್ಟ್ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಮತ್ತೆ ನೀವೇನು ಮಾಡಬೇಕಂತ ಇಲ್ಲ, ಜಸ್ಟ್ ಇಷ್ಟು ಮಾಡಿ ನೀವು ನೀರಲ್ಲಿ ಒಂದು ಮಿನಿಮಮ್ 15 ನಿಮಿಷ ಈ ಥರ ದ್ರಾಕ್ಷಿನ ನೆನೆಸಿಟ್ರೆ ಸಾಕು, ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಸೊ ಈ ಥರ ಮಾಡೋದ್ರಿಂದ ದ್ರಾಕ್ಷಿ ಕೆಮಿಕಲ್ ಫ್ರೀ ಆಗುತ್ತೆ. ನೀವು ಯಾವಾಗ ಬೇಕೋ ಅವಾಗ ಇದನ್ನ ತಿನ್ಬೋದು. ನೋಡಿ ನಾನಿಲ್ಲಿ ಈ ಥರ 1 ಅವರ್ ಈ ಥರ ನೆನೆಸಿಟ್ಟಿದ್ದೀನಿ. ಇವಾಗ ಕೆಮಿಕಲ್ಸ್ ಎಲ್ಲ ಹೋಗಿದೆ, ನಾವಿವಾಗ ಆರಾಮಾಗಿ ತಿನ್ಬೋದು. ಕೂಡ ಗ್ರೇಪ್ಸ್ ತಿನ್ನುವಾಗ ಇದೇ ರೀತಿ ವಾಶ್ ಮಾಡ್ಕೊಂಡು ತಿನ್ನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೆಸ್ ಕಾರ್ನರ್.